ಹಲೋ ನಮಸ್ಕಾರ. ಚಾರ್ಲ್ಸ್ ಜೇಮ್ಸ್ ಕಿರ್ಕ್ ಅಂತ ಹೆಸರು. ಅಮೆರಿಕದ ಬಲಪಂಥೀಯ ಹೋರಾಟಗಾರ, ಪತ್ರಕರ್ತ, ಇನ್ಫ್ಲೂಯೆನ್ಸರು, ರಾಜಕೀಯ ಚಟುವಟಿಕೆಗಳಿದ್ದವನು, ಡೊನಾಲ್ಡ್ ಟ್ರಂಪ್ನ ನಿಕಟವರ್ತಿ, ಏನು ಬೇಕಾದರೂ ಹೇಳಿ. ಇದನ್ನು ಮೀರಿ ಏನಿದೆ, ದ್ವೇಷಗಳನ್ನು ಪ್ರಕಟಿಸುತ್ತಿದ್ದ, ಉತ್ತೇಜಿಸುತ್ತಿದ್ದ ರೈಟ್ ವಿಂಗ್ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಕಿರ್ಕ್. ಉದ್ದಕ್ಕೂ ಮಾಡ್ಕೊಬಂದಿದ್ದೇನೆ, ಹಾಗಂತ ಕೊಲ್ಲೋದನ್ನು ಒಪ್ಪೋದಕ್ಕಾಗಲ್ಲ. ಯಾವುದೇ ಸೈದ್ಧಾಂತಿಕ ವಿಚಾರ ಇರಲಿ, ಸೈದ್ಧಾಂತಿಕ ಸಂಘರ್ಷಗಳಿರಲಿ, ಸೈದ್ಧಾಂತಿಕವಾಗಿ ವೈಚಾರಿಕತೆಯ ಮೂಲಕವೇ ಅದನ್ನು ಡಿಫೀಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಂಬಿಕೆ ಇರೋನು. ಗೌರಿ ಲಂಕೇಶ್ನ ಕೊಂದಿದ್ದು ಸೈದ್ಧಾಂತಿಕ ವಿಚಾರಕ್ಕೆ, ಕಲಬುರ್ಗಿ ಅವರನ್ನು ಕೊಂದಿದ್ದು ಸೈದ್ಧಾಂತಿಕ ವಿಚಾರಕ್ಕೆ, ದಾಬೋಲ್ಕರ್ ಅವರನ್ನು ಕೊಂದಿದ್ದು ಸೈದ್ಧಾಂತಿಕ ವಿಚಾರಕ್ಕೆ. ಹೀಗೆ ಸೈದ್ಧಾಂತಿಕ ವಿಚಾರದಲ್ಲಿ ಕೊಲ್ಲುವುದರ ಬದಲು ವೈಚಾರಿಕತೆಯ ಮೂಲಕ ಆ ಸೈದ್ಧಾಂತಿಕತೆಯನ್ನು ಸೋಲಿಸಿ ಅನ್ನುವಂಥ ವಾದ ಮಾಡೋನು. ಕಿರ್ಕ್ ಕೊಲೆಯನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಆತ ರೈಟ್ ವಿಂಗ್, ಆತ ಬಲಪಂಥೀಯ ಚಿಂತಕ, ಆತ ಜನಾಂಗೀಯ ದ್ವೇಷಗಳನ್ನು ಉತ್ತೇಜಿಸ್ತಿದ್ದ, ಆತ ಜನರ ತಲೆಗೆ ವಿಷವನ್ನು ತುಂಬ್ತಾ ಇದ್ದ. ಅದೇನೇ ವಿಚಾರ ಇದ್ದರೂ ಕೂಡ ಆತ ಹೇಳುತ್ತಿರುವಂಥ ವಿಚಾರ ಸರಿ ಇರಲಿಲ್ಲ ಅನ್ನುವಂಥ ವಾದವನ್ನು ಮಾಡಿ ವಿಚಾರಗಳ ಮೂಲಕವೇ ಆತನನ್ನು ಡಿಫೀಟ್ ಮಾಡ್ಬೋದಿತ್ತು. ಅದಾಗಲಿಲ್ಲ. ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ. 31 ವರ್ಷದ ಕಿರ್ಕ್ ತನ್ನ ಉಸಿರನ್ನು ನಿಲ್ಲಿಸಿದ್ದಾನೆ. ಕಿರ್ಕಿಗೆ 31 ವರ್ಷ. 1993 ಅಕ್ಟೋಬರ್ 14ನೇ ತಾರೀಕು ಇಲಿನಾಯ್ಸ್ನ ಆರ್ಲಿಂಗ್ಟನ್ ಹೈಟ್ಸ್ನಲ್ಲಿ ಜನಿಸಿದರು. ತಾಯಿಯ ಮಾನಸಿಕ ಆರೋಗ್ಯ ಸಲಹೆಗಾರ್ತಿ. ಕಿರ್ಕಿಗೆ ಅದರ ಅಗತ್ಯ ಇತ್ತು. ಅವ್ರ ತಂದೆ ವಾಸ್ತುಶಿಲ್ಪಿ. ಬಾಲ್ಯದಲ್ಲೇ ಅಮೇರಿಕನ್ ಬಾಯ್ಸ್ ಸ್ಕೌಟ್ಸ್ನಲ್ಲಿ ಸಕ್ರಿಯರಾಗಿದ್ದ. ಈ ಸಮಯದಲ್ಲಿ ಈಗಲ್ ಸ್ಕೌಟ್ ಪದವಿಯನ್ನು ಪಡೆದ. 2010ರಲ್ಲಿ ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ರಿಪಬ್ಲಿಕನ್ ನಾಯಕ ಮಾರ್ಕ್ ಕಿರ್ಕ್ ಅವರ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದ. ಶಾಲಾ ದಿನಗಳಲ್ಲಿ ಕ್ಯಾಂಟೀನ್ನಲ್ಲಿ ಬೆಲೆ ಏರಿಕೆ ವಿರುದ್ಧ ವಿದ್ಯಾರ್ಥಿಗಳ ಪರ ಹೋರಾಟ ನಡೆಸಿದ್ದ. ಲಿಬರಲ್ ಪಕ್ಷಪಾತದ ಆರೋಪಗಳನ್ನು ಮಾಡ್ತಿದ್ದ. ಬ್ರೀಟ್ ಬಾರ್ಡ್ ನ್ಯೂಸ್ಗೆ ಲೇಖನಗಳನ್ನು ಬರೆದು ಫಾಕ್ಸ್ ಬಿಸ್ನೆಸ್ ಮಾಧ್ಯಮದ ಗಮನ ಸೆಳೆತಿದ್ದ. ಹಾರ್ಪರ್ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಕಲಿತರು, ಪದವಿ ಮಾತ್ರ ಪಡೆದಿಲ್ಲ. ಆ ಬಳಿಕ ಟೀ ಪಾರ್ಟಿ ಕಾರ್ಯಕರ್ತ ಬಿಲ್ ಮಾಂಟ್ಗೊಮೆರಿ ಅವರ ಪ್ರೇರಣೆಯಿಂದ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ. 2012ರಲ್ಲಿ 18ನೇ ವಯಸ್ಸಿನಲ್ಲಿ ಕಿರ್ಕ್ ಮತ್ತು ಬಿಲ್ ಮಾಂಟ್ಗೊಮೆರಿ ಟರ್ನಿಂಗ್ ಪಾಯಿಂಟ್ USA ಅಂದರೆ TPUSA ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ಇದರ ಉದ್ದೇಶ ಕಾಲೇಜು ಕ್ಯಾಂಪಸ್ಗಳಲ್ಲಿ ಸಂಪ್ರದಾಯವಾದಿ ಚಿಂತನೆಗಳನ್ನು, ಕನ್ಸರ್ವೇಟಿವ್ ಚಿಂತನೆಗಳನ್ನು ಪ್ರಚಾರ ಮಾಡೋದು. TPUSA ಮೂಲಕ ಪ್ರೊಫೆಸರ್ ವಾಚ್ ಲಿಸ್ಟ್ ಮತ್ತು ಸ್ಕೂಲ್ ಬೋರ್ಡ್ ವಾಚ್ ಲಿಸ್ಟ್ ಕಾರ್ಯಕ್ರಮಗಳನ್ನು ಆರಂಭಿಸಿ ಲಿಬರಲ್ ಭಾವನೆ ಇರುವ ಶಿಕ್ಷಕರ ವಿರುದ್ಧ ಜಾಗೃತಿ ಮೂಡಿಸಿದ್ದ. TPUSA ವೇಗವಾಗಿ ಬೆಳೆಯುತ್ತೆ. 2020ರಿಂದ 39.2 ಮಿಲಿಯನ್ ಆದಾಯ ಸಂಗ್ರಹ ಆಗುತ್ತೆ. ಮುಂದೆ TPUSA ಮೇಲೆ ಹಣ ದುರುಪಯೋಗ ಮತ್ತು ಕಿರ್ಕ್ ಅವರ ದುಬಾರಿ ಆಸ್ತಿ ಖರೀದಿಗಳ ಕುರಿತು ಟೀಕೆಗಳು ವ್ಯಕ್ತವಾದವು. ಎಲ್ಲ ಭ್ರಷ್ಟಾಚಾರ, ಎಲ್ಲ ಧರ್ಮ ಕರ್ಮಗಳನ್ನು ತೋರಿಸಿ ಮಾಡಬೇಕಲ್ಲ ಇವರು. ಈಗಲೂ ನನ್ನ ದೇಶದಲ್ಲೂ ಅದೇ ಆಗ್ತಿರೋದಲ್ಲ. 2021ರಲ್ಲಿ ಆನ್ಲೈನ್ ಶಾಲೆ ಟರ್ನಿಂಗ್ ಪಾಯಿಂಟ್ ಅಕಾಡೆಮಿ ಪ್ರಾರಂಭಿಸಲು ಪ್ರಯತ್ನ ಪಟ್ಟ, ಆದರೆ ಅದು ಫೇಲರ್ ಆಯಿತು. 2020ರಲ್ಲಿ ಟ್ರಂಪ್ ಅಧ್ಯಕ್ಷ ಚುನಾವಣೆಯ ವೇಳೆಯಲ್ಲಿ ಸ್ಟೂಡೆಂಟ್ಸ್ ಫಾರ್ ಟ್ರಂಪ್ ಚಳವಳಿ ಮುನ್ನಡೆಸಿದ. 2021ರಲ್ಲಿ ಟರ್ನಿಂಗ್ ಪಾಯಿಂಟ್ ಫೇತ್ ಮೂಲಕ ಚರ್ಚ್ ಮತ್ತು ಪಾಸ್ಟರ್ಗಳನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದ. ಕಿರ್ಕ್ ಕೌನ್ಸಿಲ್ ಫಾರ್ ನ್ಯಾಷನಲ್ ಪಾಲಿಸಿ ಸದಸ್ಯನಾಗಿದ್ದ. 2025ರ ಮಾರ್ಚ್ನಲ್ಲಿ ಟ್ರಂಪ್ ಸರ್ಕಾರದಿಂದ ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಅಕಾಡೆಮಿ ಬೋರ್ಡ್ಗೆ ನೇಮಕ ಆದ. ಕಿರ್ಕ್ ಅಮೆರಿಕದ ಪ್ರಮುಖ ಸಂಪ್ರದಾಯವಾದಿ ಮಾಧ್ಯಮದ ದೊಡ್ಡ ವಾಯ್ಸು. 2020ರಿಂದ ಆತನ ದಿ ಚಾರ್ಲಿ ಕಿರ್ಕ್ ಶೋ ರೇಡಿಯೋ ಕಾರ್ಯಕ್ರಮ ಪ್ರತಿದಿನ ಲಕ್ಷಾಂತರ ಶ್ರೋತೃಗಳನ್ನು ಸೆಳೆದಿತ್ತು. 2024ರಲ್ಲಿ ಆತನ ಪಾಡ್ಕಾಸ್ಟ್ ಅಮೆರಿಕದ ಟಾಪ್ 15 ನ್ಯೂಸ್ ಪಾಡ್ಕಾಸ್ಟ್ಗಳಲ್ಲಿ ಒಂದಾಗಿ ಕಾಣಿಸ್ಕೊಳ್ಳುತ್ತೆ. ಹಿ ಈಸ್ ವೆರಿ ಪಾಪ್ಯುಲರ್. 2025ರಲ್ಲಿ ಕಿರ್ಕ್ TBN ನೆಟ್ವರ್ಕ್ನಲ್ಲಿ ಚಾರ್ಲಿ ಕಿರ್ಕ್ ಟುಡೇ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ. ಚಾರ್ಲಿ ಕಿರ್ಕ್ ಅನ್ನುವಂಥ ಆತನ ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಸುಮಾರು 42 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಗಳು ಇದ್ದಾರೆ. ಟೈಮ್ ಫಾರ್ ಎ ಟರ್ನಿಂಗ್ ಪಾಯಿಂಟ್, ಕ್ಯಾಂಪಸ್ ಬ್ಯಾಟಲ್ ಫೀಲ್ಡ್, ದಿ ಕಾಲೇಜ್ ಸ್ಕ್ಯಾಮ್, ರೈಟ್ ವಿಂಗ್ ರೆವಲ್ಯೂಷನ್ ಸೇರಿದಾಗೆ 4-5 ಪುಸ್ತಕಗಳನ್ನು ಕೂಡ ಬರೆದಿದ್ದಾನೆ. ಇವತ್ತು ಕಿರ್ಕ್ ಕೊಲೆ ಆಗಿದ್ದಾನೆ. ಕೊಲೆ ಆಗೋದಕ್ಕೆ ಕಾರಣವಾದಂಥ ಅಂಶ ಏನು? ಕಿರ್ಕ್ ವಿಭಜನೆಯ ಧೋರಣೆಯ ವ್ಯಕ್ತಿ. ಆತ ಒಡೆತಿದ್ದ ಸಮಾಜವನ್ನು, 2 ಮನಸ್ಸುಗಳನ್ನು ಒಡೆದು ತನ್ನ ಬೇಳೆಯನ್ನು ಬೆಳೆಸ್ಕೊತಿದ್ದ, ಅಥವಾ ತಾನು ಪ್ರತಿನಿಧಿಸುತ್ತಿದ್ದಂತಹ ಬಲಪಂಥೀಯ ಧೋರಣೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದ. ಕೋವಿಡ್-19 ಬಗ್ಗೆ ತಪ್ಪು ಮಾಹಿತಿಗಳನ್ನು ಹಂಚಿದ್ದ. ಕಲ್ಚರಲ್ ಮಾರ್ಕ್ಸಿಸಮ್ ಎಂಬ ಯಹೂದಿ ವಿರೋಧಿ ಕಲ್ಪನೆಯನ್ನು ಬೆಂಬಲಿಸಿದ್ದ. ಹಲವು TPUSA ಕಾರ್ಯಕ್ರಮಗಳು ಪ್ರತಿಭಟನೆಗಳಿಗೆ ಗುರಿಯಾಗಿದ್ವು. ಆತನ ವೈಯಕ್ತಿಕ ಆಸ್ತಿ ಖರೀದಿಗಳಿಗೆ ಸಂಘಟನೆ ಹಣ ದುರುಪಯೋಗದ ಆರೋಪ ಇದ್ದು, ಅದನ್ನು ನಾನು ಆಗಲೇ ಹೇಳಿದೆ. ಆತ ಮದುವೆ ಆಗಿರೋದೇ 2019ರಲ್ಲಿ ಸಂಪ್ರದಾಯವಾದಿ ಬಲಪಂಥೀಯ ಪ್ರಭಾವಿ ಹೋರಾಟಗಾರ್ತಿ ಆಗಿದ್ದಂಥ ಏರಿಕಾ ಫ್ರಾನ್ಸ್ ಅವರನ್ನು. ಅವರಿಬ್ಬರಿಗೆ 2 ಮಕ್ಕಳು ಫೀನಿಕ್ಸ್ ಮತ್ತು ಫ್ಲೋರಿಡಾದಲ್ಲಿ ಅವರು ವಾಸ ಮಾಡುತ್ತಾರೆ. ಇನ್ನು 2025 ಸೆಪ್ಟೆಂಬರ್ 10 ಅಂದರೆ ನಿನ್ನೆ ಯೂಟಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಟರ್ನಿಂಗ್ ಪಾಯಿಂಟ್ USA TPUSA ಪ್ರೋಗ್ರಾಮ್ನ ನಡೆಸ್ತಾ ಇದ್ದ. ಈ ಸಂದರ್ಭದಲ್ಲಿ
ಸುಮಾರು 200 ಯಾರ್ಡ್ ದೂರದಿಂದ ಒಬ್ಬ ಶಾರ್ಪ್ ಶೂಟರ್ ಗುರಿ ಇಟ್ಟು ಗುಂಡನ್ನು ಹೊಡಿತಾನೆ. ಕತ್ತಿಗೆ ಬಂದು ಬೀಳುತ್ತೆ, ಸ್ಪಾಟಲ್ಲೇ ಸತ್ತೋಗ್ತಾನೆ. ಎತ್ತಾಕೊಂಡು ಹೋಗ್ತಾರೆ, ಬಟ್ ಆಗಲೇ ಸತ್ತೋಗಿದ್ದ. ಸುಮಾರು 3,000 ಜನ ಆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರು, ಒಂದು ಆಡಿಯನ್ಸ್ ಸೇರ್ಕೊಂಡಿದ್ರು. ದ್ವೇಷವನ್ನು ಬಿತ್ತುತ್ತಿದ್ದ, ದ್ವೇಷದ ಕೆಲಸವನ್ನೇ ಮಾಡ್ತಾ ಇದ್ದ. ಹಾಗಾಗಿ ಆತನನ್ನು ಮುಗಿಸಬೇಕು ಅನ್ನುವಂಥ ಸಂಚು ನಡೆದಿತ್ತು. ಅದು ಲೆಫ್ಟಿಸ್ಟ್ಗಳು ಮಾಡಿದ್ರು ಅಥವಾ ಬೇರೆ ಯಾರು ಮಾಡಿದ್ರು, FBI ತನಿಖೆ ಮಾಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ಗೆ ನಿಕಟವರ್ತಿ ಆಗಿರೋದ್ರಿಂದ ಡೊನಾಲ್ಡ್ ಟ್ರಂಪ್ ಸೇರಿದಾಗ ಅನೇಕರು ಈ ಹತ್ಯೆಯನ್ನು ಖಂಡಿಸಿದ್ದಾರೆ. ನಾವು ಖಂಡಿಸಬೇಕು. ಆತನ ಚಿಂತನೆ ಜನಾಂಗೀಯ ವಿರುದ್ಧ, ದ್ವೇಷದ ಪರ, ಒಡೆದಾಳುವಂತಹ ನೀತಿ, ಆತನ ಸಿದ್ಧಾಂತ ನಮಗೆ ಯಾವತ್ತೂ ಕೂಡ ವಿರೋಧದ ಸರಕಾಗಬೇಕು. ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸೋರು ನಾವು ಒಪ್ಪಲೇಬಾರ್ದು. ಹಾಗಂತ ಕೊಲ್ಲೋದು ತಪ್ಪಾಗ್ತದೆ. ಯಾಕಂದರೆ ಇವತ್ತು ಕಿರಿಕ್ ಸಾವು ಸರಿ ಇತ್ತು ಅನ್ನೋದಾದರೆ ನಾವೆಲ್ಲಿ ಗೌರಿ ಸಾವನ್ನು ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೈದ್ಧಾಂತಿಕ ವಿಚಾರಗಳೇನೇ ಇರಲಿ, ಯಾವುದೇ ವೈಚಾರಿಕತೆಯ ಭಿನ್ನಾಭಿಪ್ರಾಯ ಇರಲಿ, ನಾವು ಕೊಲ್ಲುವಂತಹ ಮನಸ್ಥಿತಿಗೆ ತಲುಪಲೇಬಾರ್ದು. ಕಿರಿಕ್ ಸಾವಿಗೆ ಶ್ರದ್ಧಾಂಜಲಿ ಹೇಳ್ತಾ, ನೋಡೋಣ ಯಾರು ಕಿರಿಕನ ಕೊಂದಿದ್ದಾರೆ, ಪತ್ತೆ ಆಗಲೇಬೇಕು. ಯಾರೊಬ್ಬನ ಅರೆಸ್ಟ್ ಮಾಡಿದಾರಂತೆ, ಅವನಲ್ಲ ಅಂತ ಗೊತ್ತಾಗ್ತಿದ್ದಂತೆ. ಇದರ ಹಿಂದೆ ಯಾರಿದ್ದಾರೆ, ಏನಿದೆ ಆ ಕಥೆಗಳೆಲ್ಲ ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ, ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆರ್ ವೈಲ್ ಯುವರ್ ಲ್ಯಾನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.